ಇರಾನ್ ಮೇಲೆ ನಡೀತಾ ಇರುವಂಥ ಏನು ಒಂದು ದೊಡ್ಡ ದಾಳಿ ನಡೀತಾ ಇದೆ. ಅದರಲ್ಲಿ ಈಗಾಗಲೇ ಆಯತುಲ್ಲಾ ಖಾನ್ ಖಮೇನಿ ಸತ್ತಿದ್ದಾರೆ. ಸತ್ತ ತಕ್ಷಣವೇ ಇಡೀ ಜಗತ್ತಿನಲ್ಲಿ ಇವತ್ತು ನಮ್ಮ ವಿಶೇಷವಾಗಿ ಭಾರತದ ಸಿಯಾ ಮುಸ್ಲಿಮರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಮಾಡ್ತಾ ಇದ್ದಾರೆ. ಆದರೆ ಖಮೇನಿ ಅನ್ನುವಂಥ ಒಬ್ಬ ರಾಕ್ಷಸ, ಅತ್ಯಂತ ಕ್ರೂರಿ, ಮಹಿಳೆಯರ ಮೇಲೆ ಅಂತೂ ಅತ್ಯಂತ ದೌರ್ಜನ್ಯವನ್ನು ಎಸಗಿದಂಥ, ಯಾವುದೇ ಮುಸ್ಲಿಮ ರಾಷ್ಟ್ರಗಳನ್ನು ನೆಮ್ಮದಿಯಾಗಿ ಬಿಟ್ಟಂಥ ವ್ಯಕ್ತಿ ಅಲ್ಲ. ನಮ್ಮ ದೇಶಕ್ಕೂ ವಿರೋಧಿ ಇದೆ. 370ನೇ ವಿಧಿ ನಾವು ಪ್ರಧಾನಮಂತ್ರಿ ರದ್ದು ಮಾಡಿದಾಗ ಅದನ್ನು ಬಲವಾಗಿ ವಿರೋಧ ಮಾಡಿದಂಥ ವ್ಯಕ್ತಿ. ಸೊ ಈ ರೀತಿಯ ವ್ಯಕ್ತಿಯ ಸತ್ತಾಗ ನಮ್ಮ ದೇಶದಲ್ಲಿ ಮುಸ್ಲಿಮರು ನಿಮಗೇನು ಸಂಬಂಧ? ಅತ್ಯಂತ ಕ್ರೂರಿಯಾದಂಥ ಒಬ್ಬ ವ್ಯಕ್ತಿಯ ಸತ್ತ ನಂತರ ಇಲ್ಲಿ ನೀವು ಪ್ರತಿಭಟನೆ ಮಾಡುವಂಥ ಪ್ರಕ್ರಿಯೆ ಇದು ಅನಾವಶ್ಯಕವಾಗಿದೆ. ನಮ್ಮ ದೇಶದಲ್ಲಿ ಕಾಶ್ಮೀರದಲ್ಲಿ ಗಲಾಟೆ ಆದಂಥ ಸಮಯದಲ್ಲಿ ಪಹಲ್ಗಾಮ್ದಲ್ಲಿ 26 ಹೆಣಗಳು ಬಿದ್ದಾಗ ಎಲ್ಲಿ ಮಲ್ಕೊಂಡಿದ್ರು? ನೀವು ನಿದ್ದೆ ಮಾಡ್ತಾ ಇದ್ರಾ? ಈ ದೇಶದ ಹೆಣಗಳ ಉರುಳಿದಾಗ ಮುಸ್ಲಿಮರೇ ಹೊಡೆದರಲ್ಲ, ಅವಾಗ ಏನು ಮಾಡ್ತಾ ಇದ್ರಿ? ಹಾಗೆ ಅನೇಕ ಘಟನೆಗಳು ನಡೆದಂಥ ಸಮಯದಲ್ಲಿ ಬಾಯಿ ಮುಚ್ಕೊಂಡಿರೋದು. ಈಗ ಎಲ್ಲಿಯವನೋ ಖೊಮೈನಿ ಕ್ರೂರಿ ಒಬ್ಬ ರಾಕ್ಷಸವನ್ನು ಸತ್ತ ತಕ್ಷಣವೇ ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದಲ್ಲಿ ಹುಟ್ಟಿ ಇವತ್ತು ನೀವು ಪ್ರತಿಭಟನೆಯನ್ನು ಮಾಡ್ತಾ ಇದ್ರಿ. ಸೊ ಬಾಯಿ ಮುಚ್ಕೊಂಡಿರಬೇಕು ಅಂತ ಅನ್ನುವಂಥದ್ದು ಹೇಳ್ತೇನೆ. ಸರ್ಕಾರ ಇವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದೀನಿ. ಬೆಂಗಳೂರಿನ ಶಾಂತಿನಗರದಲ್ಲಿ ಹ್ಯಾರಿಸ್ ನೇತೃತ್ವದಲ್ಲಿ ಆಗಿದೆ. ನಾನು ಹೇಳ್ತೀನಿ, ಹ್ಯಾರಿಸ್ ನಿಮಗೆ ಪ್ರತಿಭಟನೆ ಎಲ್ಲಿ ಮಾಡಬೇಕು ಅಂತ ಅನ್ನೋದು ನೀವೇ ಒಂದು ಕಾನೂನನ್ನು ಮಾಡಿದರೆ ಫ್ರೀಡಮ್ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆಗಳನ್ನು ಮಾಡಬೇಕು. ಆದರೆ ಶಾಂತಿನಗರದಲ್ಲಿ ನೀವು ಬೀದಿಗಳಲ್ಲೆಲ್ಲ ಪ್ರತಿಭಟನೆ ಮಾಡಿ ರಸ್ತಾ ರೋಕೋ ಮಾಡಿ ಸಾಕಷ್ಟು ರೀತಿಯ ಜನರಿಗೆ ತೊಂದರೆ ಕೊಟ್ಟಿದ್ದೀರಿ. ಸೊ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅಂತ ಅನ್ನುವಂಥದ್ದು ಹೇಳ್ತೀನಿ. ಈ ಖಮೇನಿ ಅನ್ನುವಂಥ ಈ ರಾಕ್ಷಸನ ಕೊಂದಂಥ ಸಮಯದಲ್ಲಿ ಇವತ್ತಿನ ಈ ದೇಶದಲ್ಲಿ ಅತ್ಯಂತ ಶಾಂತಿ ನೆಲೆಸಿದೆ ಅಂತ ಹೇಳ್ತಾ ಇದ್ದೀನಿ. ಶಿವಮೊಗ್ಗದ ಪ್ರತಿಭಟನೆಯ ಸಮಯದಲ್ಲಿ ಗಾಂಧೀಜಿಗೆ ಹೋಲಿಕೆ ಮಾಡಿದ್ದಾರೆ. ಗಾಂಧೀಜಿ ಅಹಿಂಸಾವಾದಿ, ಖಮೇನಿ ಹಿಂಸಾವಾದಿ, ಕ್ರೂರಿ, ರಾಕ್ಷಸ. ಸೊ ಅವರಿಗೆ ಗಾಂಧೀಜಿ ಜೊತೆಗೆ ಹೋಲಿಸ್ತೀರಿ? ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ? ಸಿಯಾ ಮುಸ್ಲಿಮರಿಗೆ ಮುಖಂಡರಿಗೆ ನಾನು ಕೇಳ್ತಾ ಇದ್ದೀನಿ, ಈ ರೀತಿ ಕಂಪೇರ್ ಮಾಡುವಂಥದ್ದು ಸರಿಯಲ್ಲ. ಇಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಅನ್ನುವಂಥದ್ದು ಹೇಳ್ತೀನಿ. ಶಿವಮೊಗ್ಗದಲ್ಲಿ ಮಹಿಳೆ ಮತ್ತು ಅಲ್ಲಿ ಎಲ್ಲ ಪ್ರಮುಖರು ಹೇಳಿದ್ದು ಅತ್ಯಂತ ವಿಚಿತ್ರವಾಗಿ ಖಂಡನೀಯವಾದ. ಶಿವಮೊಗ್ಗದ ನಗರದಲ್ಲಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿಯಾಗಿ ಈ ಕ್ರಿಮಿನಲ್ಸ್, ಜಿಹಾದಿಗಳು, ಕಿಡಿಗೇಡಿಗಳು, ಇಸ್ಲಾಮಿಕ್ ಈ ದುಷ್ಟ ಬುದ್ಧಿಯ ಕಲಿಸ್ತಾ ಇದ್ದಾರೆ. ಮಹಿಳೆ ಹೇಳ್ತಾಳೆ ಖಮೇನಿ ಮನೆಯಲ್ಲಿ ಹುಟ್ಟುತ್ತಾರೆ ಅಂತ. ಮನೆಯಲ್ಲಿ ಈ ರೀತಿಯ ರಾಕ್ಷಸರು ಹುಟ್ಟಿದರೆ ಮೊದಲನೇ ದೌರ್ಜನ್ಯ ನಿಮ್ಮ ಮಹಿಳೆಯರ ಮೇಲೆ. ಇವತ್ತು ಬುರ್ಕಾ ಹಾಕದೇ ಇರುವಂಥ ಒಂದು ಸಣ್ಣ ಪಾರ್ಟ್ ಕೂದಲು ಕಾಣಿಸ್ತಾ ಇದ್ರೆ ಗುಂಡು ಹೊಡೆದು ಕೊಂದಂಥ ಖಮೇನಿ ಅಂಥವ್ನು ಹುಟ್ಟಬೇಕಾ? ನಮ್ಮ ದೇಶದಲ್ಲಿ ಹುಟ್ಟೋದು ಬೇಡ. ನೀವು ಎಲ್ಲಿ ಹುಟ್ಟಬೇಕು ಅಂತನ್ನುವಂಥದ್ದು ಆ ದೇಶಕ್ಕೆ ಹೋಗಿ ಅಲ್ಲಿ ಆನಂದವಾಗಿ ಬದುಕಿರಬೇಕಾದ್ರೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯ ಮಹಿಳೆಯರ ಅಂಧ ಶ್ರದ್ಧೆಯ ಮೂಲಕ ಖಮೇನಿ ಬಗ್ಗೆ ಮಾತನಾಡುವಂಥದ್ದು ನಿರ್ಲಜ್ಜದ ಮಾತು ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.